ಹೇಗಿದೆಯಾ? ಚೆನ್ನಾಗಿದೆಯಾ ಅಲ್ವಾ? ನೀನು ಚೆನ್ನಾಗೇ ಇರ್ತೀಯ ನಂಗೆ ಗೊತ್ತು. ಯಾಕಂದರೆ ಆಟ ಆಡಿದ್ದು ನನ್ನ ಮನಸ್ಸು ಜೊತೆ ಅಲ್ವಾ? ನಿನಗೆ ಬೇಕಾಗಿದ್ದು ಪಡ್ಕೊಂಡೆ. ಈಗ ನಾನು ಬೇಡ ನಿನಗೆ. ಹುಡುಗಿರ ಜೀವನ ಅಂದರೆ ಆಟದ ಬೊಂಬೆ ಥರ. ಈ ಕೈಲಿ ಆಟ ಆಡ್ಬಿಟ್ಟು ಈ ಕೈಲಿ ಎಸ್ಬಿಟ್ಟು ಹೋಗ್ತಾ ಇರ್ತೀಯ. ಆದರೂ ಈಗ ಸ್ವಲ್ಪನೂ ಮನಸ್ಸಲ್ಲಿ ಹುಡುಗಿಗೆ ಮೋಸ ಮಾಡಿದೆ ಅನ್ನೋ ಫೀಲಿಂಗ್ಸ್ ಇಲ್ವಾ? ನನ್ನಲ್ಲಿರೋ ಭಾವನೆ ನಿನ್ನಲ್ಲಿ ಬರ್ತಾ ಇಲ್ವಾ? ಬರಲ್ಲ. ಇಷ್ಟೇ. ಒಂದು ಹೆಣ್ಣಿನ ದೇಹನ ಸೌದ ಮೇಲೆ, ಒಂದು ಹೆಣ್ಣು ನಿನ್ನೋಳಾದ್ಮೇಲೆ ನಿನಗಳು ಬೇಡ. ನಿನಗೆ ಬೇಕಾಗಿದ್ದು ಆ ಹೆಣ್ಣಿನ ದೇಹ, ಮನಸ್ಸಲ್ಲ. ಆದರೂ ಆರಂಭದಲ್ಲಿ ಎಷ್ಟು ಚೆನ್ನಾಗಿ ನಾಟಕ ಮಾಡಿದೆ ಅಲ್ಲ. ನೀನಿಲ್ಲ ಅಂದರೆ ಇರಲ್ಲ, ನೀನಿಲ್ಲ ಅಂದರೆ ಬದುಕಕ್ಕೆ ಆಗಲ್ಲ, ನಿನ್ನ ಬಿಟ್ಟು ನನಗೇನು ಬೇಡ ಈ ಪ್ರಪಂಚದಲ್ಲಿ, ಏನೂ ಇಲ್ಲ, ಸದಾ ನಾನು ನಿನ್ನ ಜೊತೆ ಬೆಂಬಲವಾಗಿರ್ತೀನಿ ಅಂತ ಅಂದೆ. ಆದರೂ ಅಷ್ಟೆಲ್ಲ ಮಾತುಗಳನ್ನ ಎಲ್ಲಿ ಪ್ರಾಕ್ಟೀಸ್ ಮಾಡ್ಕೊಬಂದೆ ನೀನು? ನಿನ್ನ ಮಾತನ್ನು ತುಂಬ ನಂಬಿದೆ ನಾನು. ಎಷ್ಟು ಮೋಸ ಹೋದೆ ಅಲ್ವಾ ನಾನು. ಆದರೆ ನಿನ್ನಲ್ಲಿರೋ ಮನಸ್ಥಿತಿ ನನಗೆ ಯಾಕೆ ಬರ್ತಿಲ್ಲ? ನನಗಿನ್ನೂ ಗೊತ್ತಾಗ್ತಿಲ್ಲ. ನೋಡು, ಅದು ಯಾವ ರೀತಿ ನಾಟಕ ಮಾಡೋದು, ಹೇಗಿರಬೇಕು, ಮನಸ್ಸನ್ನ ಹೇಗೆ ಕಲ್ ಮಾಡ್ಕೋಬೇಕು, ಒಬ್ರ ಜೊತೆ ಹೇಗೆ ಆಡಬೇಕು, ಆಟ ಆಡಿದ್ದನ್ನ ಮರೆತು ಹೇಗಿರಬೇಕು ಅನ್ನೋದನ್ನ ನನಗೂ ಹೇಳ್ಕೊಡ್ತೀಯ? ಆಗ್ತಿಲ್ಲ. ತುಂಬ ಕಷ್ಟ ಆಗ್ತಿದೆ ಜೀವನ. ಬದುಕಕ್ಕಾಗ್ತಿಲ್ಲ. ಬದುಕದೆ ಇರೋಕ್ಕೂ ಆಗ್ತಿಲ್ಲ. ಆದರೂ ನನ್ನ ನಂಬಿಕೆಗೆ ಹೇಗೆ ದ್ರೋಹ ಮಾಡಕ್ಕೆ ಮನಸ್ಸು ಬಂತು? ನಾನಾಗೆ ಬಂದಿದ್ನ? ನೀನೇ ತಾನೇ ಬಂದೆ. ಬಂದಿದ್ದಕ್ಕೆ ಒಪ್ಕೊಂಡು ಇಬ್ರು ಚೆನ್ನಾಗಿದ್ವಿ ಅಲ್ವಾ? ಅಷ್ಟು ನಂಬಿಸ್ದೆ, ಅಷ್ಟು ಜೊತೆಲಿ ಇರ್ತೀನಿ ಹಿಂದೆ, ಜೀವನ ಪೂರ್ತಿ ಕೈ ಬಿಟ್ಟು ಹೋಗಲ್ಲ ಅಂದೆ. ಸದಾ ನಿನ್ನೊಂದಿಗೆ ನಾನು ಬೆಂಬಲವಾಗಿರ್ತೀನಿ ಅಂತ ಹೇಳಿದೆ. ಹೇಗೆ ಬಂತು ಮನಸ್ಸು ನಿನಗೆ? ಇಷ್ಟೇ ಅಲ್ಲ, ನನ್ನ ಹುಡುಗ ಯಾರ್ದು ಸಹವಾಸ ಮಾಡಬಾರ್ದು, ಇನ್ನೊಬ್ಬರ ಮೇಲೆ ಯಾವುದೇ ರೀತಿ ಮನಸ್ಸು ಬರಬಾರ್ದು ಅಂತ ನಂಬಿ ಯಾವಾಗಲೂ ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ನೀನು ಹೇಳಿದ್ದಕ್ಕೆಲ್ಲ ಹೂ ಅಂದೆ. ನಿನ್ನ ಜೊತೆ ಎಷ್ಟೋ ವಿಚಾರಗಳಲ್ಲಿ ಕಷ್ಟ ಆದ್ರೂ ನನ್ನೋನು ಅಂತ ಇಷ್ಟಪಟ್ಕೊಂಡಿದ್ದೆ. ಆದರೂ ಇಂಥ ನನ್ನ ನಂಬಿಕೆಗೆ ದ್ರೋಹ ಮಾಡೋಕ್ಕೆ ಮನಸ್ಸಿಗ್ಲಿಂದ ಬಂತು. ಹೇಗೆ ಮನಸ್ಸು ಬಂತು? ಕಷ್ಟ ಆಗ್ತಿದೆ ನನಗೆ. ನಿನ್ನ ಥರ ನನಗೆ ಬದುಕಕ್ಕಾಗ್ತಿಲ್ಲ. ನೀನಾದ್ರೂ ತುಂಬ ನಾಟಕಗಾರ, ತುಂಬ ಚೆನ್ನಾಗಿ ನಾಟಕ ಮಾಡಿದೆ. ಸಮಾಜದಲ್ಲಿ ಎಷ್ಟು ಒಳ್ಳೆ ರೀತಿ ಬದುಕ್ತಿದ್ಯಾ? ಅದು ಒಂದು ಹೆಣ್ಣಿಗೆ ಕೆಟ್ಟ ಪಟ್ಟ ಕಟ್ಟಿ ಇವತ್ತು ಸಮಾಜ ಅವಳದೇ ಏನೋ ತಪ್ಪಿದೇನೋ, ಅದಕ್ಕೆ ಬಿಟ್ಟೋದ, ಮೋಸ ಮಾಡ್ದಂತ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೇನು ಗೊತ್ತಿತ್ತು? ನನ್ನ ಸರ್ವಸ್ವವನ್ನು ಕೂಡ ಆತನಿಗೋಸ್ಕರನೇ ತ್ಯಾಗ ಮಾಡಿದ್ದೆ. ಅವನಿಲ್ದೆ ನನಗೆ ಬೇರೆ ಏನೂ ಇಲ್ಲ, ಅವನಿಲ್ದೆ ನನಗೆ ಬೇರೆ ಏನು ಬೇಕಾಗಿಲ್ಲ ಅಂತ ಅಂದ್ಕೊಂಡು ನಿನ್ಗೋಸ್ಕರನೇ ನಿನ್ನನ್ನು ಬಿಟ್ಟು ನನಗೇನು ಬೇಡ, ಯಾರೂ ಬೇಡ. ಜೀವನದಲ್ಲಿ ತುಂಬ ಚೆನ್ನಾಗಿ ಬದುಕೋಣ ಅಂತ ಅಷ್ಟು ಕನಸುಗಳನ್ನು ಹೊತ್ಕೊಂಡು ಕಟ್ಕೊಂಡೆ. ಎಲ್ಲಿಗೆ ಬಂತು? ಇವತ್ತು ನಿನ್ನನ್ನಲ್ಲ, ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿರೋದು ನನ್ನನ್ನ ಸಮಾಜ ಇವತ್ತು ಏನನ್ನತ್ತೆ ಗೊತ್ತಾ? ಅವನ ಜೊತೆ ಚೆನ್ನಾಗಿದ್ಯಲ್ಲ, ಎಲ್ಲ ಆಯ್ತಾ? ನನ್ನ ಜೊತೆ ಬರ್ತೀಯಾ ಅನ್ನೋ ಕಾಲ ಹೊರಟೋಯ್ತು. ಇವಾಗ ಇಂಡೈರೆಕ್ಟ್ ಆಗಿ ಫ್ಲರ್ಟ್ ಈ ಥರ ಮಾಡಕ್ ಬರ್ತಾರೆ. ಕಾರಣ ಏನ್ ಗೊತ್ತಾ? ನೀನ್ ನನಗೆ ಮಾಡಿ ಮೋಸ. ಆದ್ರೂ ಎಷ್ಟು ಚೆನ್ನಾಗಿ ಮೋಸ ಮಾಡಿದೆ. ನಿನ್ನ ನಾಟಕಕ್ಕೆ ಪ್ರಶಸ್ತಿ ಕೊಡಬೇಕು, ಆದರೆ ನನ್ನ ಜೀವನಕ್ಕೆ ನಾನು ಏನು ಮಾಡಬೇಕು? ಸಮಾಜ ನೋಡೋ ದೃಷ್ಟಿ ಬೇರೆ ಗೊತ್ತಾ? ನಿನಗಿದೆಲ್ಲ ಗೊತ್ತಾಗಲ್ಲ, ಯಾಕಂದ್ರೆ ನಿನ್ ಪ್ಲೇ ಬಾಯ್ ಆಟ ಆಡ್ಕೊಂಡು ತುಂಬ ಚೆನ್ನಾಗಿರ್ತೀಯ. ಆದ್ರೆ ಜೀವನ ನೀನು ಅನ್ಕೊಂಡಂಗಲ್ಲ. ಏನು ಗೊತ್ತಾ? ಹುಡುಗಿ ಜೀವನದಲ್ಲಿ ದಯವಿಟ್ಟು ಆಟ ಆಡಬೇಡಿ. ಇವತ್ತು ನಿಮ್ಮ ಆಸೆಗಳಿಗೆ, ನಿಮ್ಮ ಚಟಗಳಿಗೆ ಪ್ರೀತಿ ಅನ್ನೋ ಬಣ್ಣ ಬಳಿದು ತಮ್ಮ ಕಾಮದಾಸನ ಈಡೇರಿಸ್ಕೊಬಿಡ್ತೀರಾ. ಆದರೆ ಆ ಹೆಣ್ಣು ಸಮಾಜದಲ್ಲಿ ಬದುಕೋ ರೀತಿ ತುಂಬ ಕಷ್ಟ ಆಗುತ್ತೆ. ನಮಸ್ತೆ ಸ್ನೇಹಿತರೆ, ಹೇಗಿತ್ತೋ ಗೊತ್ತಿಲ್ಲ,
ಬಟ್ ಇದು ಎಷ್ಟೋ ಹೆಣ್ಣು ಮಕ್ಕಳ ಅಂತರಾಳದ ಮಾತು. ಈ ಪ್ರೆಸೆಂಟ್ ದಿನಗಳಲ್ಲಿ ಹಿಂಗಾಗ್ಬಿಟ್ಟಿದೆ ಅಂದರೆ, ಪ್ರೀತಿ ಅನ್ನೋ ಹೆಸರಲ್ಲಿ ತನ್ನ ಕಾಮನ ತೀರಿಸ್ಕೋತಾರೆ. ಕೊನೆವರೆಗೂ ಅವರು ಯಾವುದೇ ಕಾರಣಕ್ಕೂ ಲಾಯಲ್ ಆಗಿರಲ್ಲ, ಇರೋದು ಲಕ್ಷಕ್ಕೊಬ್ಬರು ಅಷ್ಟೇ. ಪ್ರೀತಿ ಅಂತ ಬರ್ತಾರೆ, ಹಂಗಿರೋಣ ಹಿಂಗಿರೋಣ ಅಂತಾರೆ, ನಂಬಿಸ್ತಾರೆ, ಮಾತಲ್ಲೇ ಮರಳು ಮಾಡ್ತಾರೆ, ಕೊನೆಗೆ ಕೈ ಎತ್ತಿ ಹೋಗ್ತಾರೆ. ಪ್ರತಿದಿನ ಆ ಹೆಣ್ಣು ನರಕದಲ್ಲೇ ನರಳಾಳಿ ಸಾಯ್ತಾಳೆ. ಬಿಕಾಸ್ ಅವನಿಗೋಸ್ಕರ ನಾನು ಎಲ್ಲ ಮಾಡಿದೆ, ಹೆಂಗೆಂಗೋ ಇದ್ದೆ, ಆದರೆ ಇವತ್ತು ನನ್ನನ್ನು ಈ ಪರಿಸ್ಥಿತಿಗೆ ತಳ್ಳಿದ್ದಾನೆ. ಮುಂದೆ ಜೀವನ ಏನೋ ಧೈರ್ಯವಾಗಿ ನಿಲ್ಲೋಳಾದರೆ ಓಕೆ, ನನಗೆ ಮೋಸ ಮಾಡ್ದೆ ಹಾಳಾಗೋದ್ರೆ ಹಾಳಾಗೋಗ್ಲಿ ಅಂತ ಹೇಳ್ಕೊಳ್ಳೋರು ತುಂಬ ಜನ ಇರ್ತಾರೆ. ಆದರೆ ಎಲ್ಲರಲ್ಲೂ ಅದೇ ಮನಸ್ಥಿತಿ ಇರಲ್ಲ. ಎಷ್ಟೋ ಜನ ಹೇಳ್ಕೊಳ್ದೆ ಒಳಗೆ ನುಂಗ ಹಾಕೊಳ್ಳೋರಿದ್ದಾರೆ. ಈ ಸಮಾಜ ನನ್ನ ಬಗ್ಗೆ ಏನು ಮಾತಾಡುತ್ತೋ, ನನ್ನನ್ನು ಯಾವ ದೃಷ್ಟಿಲಿ ನೋಡುತ್ತೋ. ಹೆಣ್ಣು ಮಕ್ಕಳ ಜೀವನ ನೀವು ಅನ್ಕೊಂಡಂಗಲ್ಲ. ನಿಮ್ಮ ಮನೇಲಿ ನಿಮ್ಮ ಅಕ್ಕ, ತಂಗಿ, ತಾಯಿ, ತಮ್ಮ ಅಂದರೆ ಮನೇಲಿರುವಂಥ ಹೆಣ್ಮಕ್ಳನ್ನ ನೀವು ಹೆಂಗೆ ನೋಡ್ತಿರೋ, ದಯವಿಟ್ಟು ಹೊರಗಿರುವಂತಹ ಹೆಣ್ಮಕ್ಳನ್ನು ಅದೇ ರೀತಿ ನೋಡಿ. ನನ್ನ ಜೀವನಕ್ಕೆ ಇವಳು ಸರಿ ಅಂತ ನಿಮ್ಗೆ ಒಂದ್ಸಲ ಅನ್ಸಿರ್ತಾಳ. ಹಂಗೆ ಅನ್ಸಿದ್ರೆ ಆದಷ್ಟು ಅವ್ರ ಜೊತೆ ಜೀವನ ಮಾಡಿ. ಇವಾಗ ಪ್ರೀತಿ ಅಂದ್ರೆ ಆಟ ಆಗೋಗ್ಬಿಟ್ಟಿದೆ, ಮದುವೆ ಅಂದ್ರೆ ಮೋಸ ಆಗೋಗ್ಬಿಟ್ಟಿದೆ. ಎಲ್ಲಿ ಹೋಗ್ತಿದೆ ಕಾಲ ನೋಡಿ. ನಿಮ್ಗೆ ಅಷ್ಟು ಆಸೆ ಚಟಗಳು ಅಂತ ಇತ್ತು ಅಂದರೆ ಅದಕ್ಕಂತಾನೆ ಜೀವನ ನಿರ್ವಹಣೆ ಮಾಡೋಕ್ಕೆ ಬೇರೆಯವರೊಬ್ಬರು ಇರ್ತಾರೆ. ದಯವಿಟ್ಟು ಪ್ರೀತಿ ಅನ್ನೋ ಹೆಸರಲ್ಲಿ ಹೆಣ್ಮಕ್ಳಿಗೆ ಮೋಸ ಮಾಡಬೇಡಿ. ಹೆಣ್ಮಕ್ಳು ಅಷ್ಟೇ, ಪ್ರೀತಿ ಅನ್ನೋ ಹೆಸರಲ್ಲಿ ದುಡ್ಡು ಅನ್ನೋ ಹಣದಾಸೆಗೆ ಗಂಡ್ಮಕ್ಳು ಲೈಫಲ್ಲಿ ಆಟಾಡೋಕೆ ಹೋಗಬೇಡಿ. ಜೀವನ ತುಂಬ ಕಷ್ಟ ಇದೆ ಆಯಿತಾ, ಅಂದುಕೊಂಡಂತಲ್ಲ. ಯಾರ ಲೈಫಲ್ಲಿ ಯಾರೂ ಕೂಡ ಆಟ ಆಡೋಕ್ಕೆ ಹೋಗಬೇಡಿ. ನಮಸ್ಕಾರ. ನನ್ನ ಮಾತಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ದಯವಿಟ್ಟು ಕ್ಷಮಿಸಿ. ವಿಡಿಯೋ ಯಾವ ರೀತಿ ಮಾಡಬಹುದು ಅಂತ ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ನೀವು ಈ ಥರ ಅಪ್ಡೇಟ್ ಆಗಿ ಅಂತ ಹೇಳಿದ್ರೆ ಖಂಡಿತ ನಾನು ಹಾಗೆ ಮಾಡ್ತೀನಿ. ನಿಮ್ಮ ಸಜೆಷನ್ಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಬಾಯ್.